ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ರ ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಅರ್ನಿಂಗ್ಸ್ ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಗ್ರೋ ಮಾಡ್ಕೊಳ್ಳಿಕ್ಕೆ ನಾವು ಯಾವ್ಯಾವ ಟಿಪ್ಸ್ ನ ಯೂಸ್ ಮಾಡಿದ್ರೆ ನಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಏನು ಟ್ರಿಕ್ಸ್ ಗಳನ್ನ ಫಾಲೋ ಮಾಡಿದ್ರೆ, ಈ ಏನು ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಓಕೆನಾ? ಅಂಡ್ ಇನ್ನೊಂದು ಏನ್ ಮೇನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು 1-2 ವಿಡಿಯೋಸ್ನ ಹಾಕಿ ನಮ್ಗೆ ವ್ಯೂಸ್ ಹೋಗ್ತಿಲ್ಲ, ಯಾರು ಲಿಂಕ್ ಅಂತ ಕಮೆಂಟ್ ಮಾಡ್ತಿಲ್ಲ, ಅಂಡ್ ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ಯಾರು ನಮ್ಮ ಪ್ರಾಡಕ್ಟ್ ನ ಕ್ಲಿಕ್ ಮಾಡಿ ಬೈ ಮಾಡ್ತಿಲ್ಲ ಅಂತೇಳಿ ಓಪ್ನ ಕಳ್ಕೊಬೇಡಿ. ಓಕೆನಾ? ನೀವು ಪ್ರತಿದಿನ ವಿಡಿಯೋನ ಮಾಡ್ತಾ ಬಂದ್ರೆ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಎಲ್ಲಾರ್ದು ಸ್ಟಾರ್ಟಿಂಗ್ ಅಲ್ಲೇನೆ ಗ್ರೋ ಆಗಲ್ಲ. ಓಕೆನಾ? ಸೊ ಹಾಗಾಗಿ ನೀವು ನಿರಂತರವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ. ಈಗ ಜಸ್ಟ್ ಇವತ್ತು ಹಾಕ್ತೀರಾ, ನಾಳೆ ಬಿಡ್ತೀರಾ, ಅಥವಾ ಇನ್ಯಾವತ್ತೋ ಹಾಕೋದು, ಅಥವಾ ಯಾವ್ದೋ ಟೈಮಿಂಗ್ಸ್ ಅಲ್ಲಿ ಹಾಕೋದು, ಇದೆಲ್ಲ ರಾಂಗ್ ಆಗುತ್ತೆ. ಓಕೆನಾ? ಪ್ರತಿದಿನ ಈ ಟೈಮಿಂಗ್ಸ್ಗೆ ಅಂತ ಇಟ್ಕೊಳ್ಳಿ, ಅಥವಾ ಬೆಳಿಗ್ಗೆ ಅಥವಾ ಸಂಜೆ ಒಂದು ಟೈಮಿಂಗ್ಸ್ ನ ಇಟ್ಕೊಳ್ಳಿ. ಜನ ಫ್ರೀ ಇರೋ ಟೈಮ್ ಬಂದು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗ, ಸಂಜೆ ಬಂದು ಒಂದು 5 ಗಂಟೆಯಿಂದ 10 ಗಂಟೆವರೆಗ ಫ್ರೀ ಇರ್ತಾರೆ. ಆ ಟೈಮಿಂಗ್ಸ್ ನ ನೋಡ್ಕೊಂಡು ನೀವು 5ರಿಂದ 6 ಗಂಟೆ ಒಳಗಡೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಬೆಳಿಗ್ಗೆ ಎದ್ದು ಒಂದು 6 ಗಂಟೆಯಿಂದ ಒಂದು 7 ಗಂಟೆ ಒಳಗಡೆನೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಈ ರೀತಿ ಒಂದು ಟೈಮಿಂಗ್ಸ್ ನ ನೀವು ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ದಿನಕ್ಕೆ ಒಂದು ಪ್ರಾಡಕ್ಟ್, ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ವಿಡಿಯೋಸ್ ಆದ್ರೂ ಹಾಕ್ಲೇಬೇಕು ಕನ್ಫರ್ಮ್ ಕರೆಕ್ಟ್ ಆಗಿ. ಅಕಸ್ಮಾತ್ ನೀವು 2-3 ವಿಡಿಯೋ ಹಾಕಿದ್ರಂತೂ ಇನ್ನ ತುಂಬಾ ಒಳ್ಳೆಯದು. ಯಾಕಂದ್ರೆ ತುಂಬಾ ಆಕ್ಟಿವ್ ಇದಾರೆ ಅಂತ ಹೇಳಿ ಇನ್ಸ್ಟಾಗ್ರಾಮು ನಮ್ಮ ವಿಡಿಯೋಸ್ನ ಜಾಸ್ತಿ ಜನಕ್ಕೆ ತಲುಪಿಸುತ್ತೆ. ಸೊ ಹಾಗಾಗಿ ನೀವು 2-3 ವಿಡಿಯೋನ ಹಾಕಕ್ಕೆ ಪ್ರಯತ್ನ ಪಡಿ. ಒಂದೇ ದಿನ ಒಂದು 4-5 ಆರ್ಡರ್ನ ಮಾಡ್ಕೊಳ್ಳಿ, ಆ ಪ್ರಾಡಕ್ಟ್ ಎಲ್ಲ ಬರುತ್ತೆ, ವಿಡಿಯೋಸ್ನ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ 2-3 ಅಟ್ಲೀಸ್ಟ್ 2 ವಿಡಿಯೋನಾದ್ರೂ ಅಪ್ಲೋಡ್ ಮಾಡ್ತಾ ಹೋದ್ರೆ ನೀವು ನಿರಂತರವಾಗಿ ಒಂದು ಒಳ್ಳೆ ವ್ಯೂಸ್ ಹೋಗುತ್ತೆ. ಓಕೆನಾ? ಜಾಸ್ತಿ ಜನಕ್ಕೆ ತಲುಪುತ್ತೆ. ಆಗ್ಲಿಲ್ಲ ನಮ್ಗೆ ಅಂತ ಹೇಳಿದ್ರೆ ಪ್ರತಿದಿನ ಒಂದೊಂದು ವಿಡಿಯೋನಾದ್ರೂ ಒಳ್ಳೆ ಟೈಮಿಂಗ್ಸ್ ಅಲ್ಲಿ ಆಗ್ತಾ ಬಂದ್ರೆ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬಂದೇ ಬರುತ್ತೆ. ಒಂದಲ್ಲ ಒಂದಿನ ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ಸೊ ಹಾಗಾಗಿ ಯಾರು ಹೋಪ್ ಕಳ್ಕೋಬೇಡಿ. ಇದೊಂದು ವಿಷಯನ ಕ್ಲಿಯರ್ ಮಾಡೋದಿತ್ತು, ಕ್ಲಿಯರ್ ಮಾಡಿದೀನಿ. ಅಂಡ್ ನೆಕ್ಸ್ಟ್ ಬಂದು ಟ್ರೆಂಡಿಂಗ್ ಪ್ರಾಡಕ್ಟ್ ನ ನೀವು ಸರ್ಚ್ ಮಾಡ್ಕೊಂಡು ಅದ್ರ ಬಗ್ಗೆ ರಿವ್ಯೂನ ಕೊಡಿ. ಟ್ರೆಂಡಿಂಗ್ ಪ್ರಾಡಕ್ಟ್ ನ ಯಾವ ರೀತಿ ಸರ್ಚ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಡ, ಇಲ್ಲೇ ಹೇಳ್ತೀನಿ, ಸ್ಕ್ರೀನ್ ರೆಕಾರ್ಡ್ ಹಾಕೋದಕ್ಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಬಾರ್ ಅಲ್ಲಿ ಮೀಶೋ ಟ್ರೆಂಡಿಂಗ್ ಪ್ರಾಡಕ್ಟ್ ಅಥವಾ ಮೀಶೋ ಟ್ರೆಂಡಿಂಗ್ ವಿಡಿಯೋ ಅಂತ ಹಾಕಿದ್ರೆ ಅಲ್ಲಿ ಯಾವ್ಯಾವ್ದು ಈಗ ಹೊಸದಾಗಿ ಟ್ರೆಂಡಿಂಗ್ ಇದೆ ಎಲ್ಲಾ ವಿಡಿಯೋಸ್ ಅಲ್ಲಿ ಶೋ ಆಗುತ್ತೆ. ಆಗ ನೀವು ಆ ವಿಡಿಯೋಸ್ ನ ನೋಡಿ ಯಾವ್ದು ಜಾಸ್ತಿ ವ್ಯೂಸ್ ಇದೆ, ಯಾವ ಪ್ರಾಡಕ್ಟ್ ಕಂಫರ್ಟಬಲ್ ಇದೆ ನಮಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಗೆ ಯಾವ ರೀತಿ ಅವರು ತೋರಿಸಿದ್ದಾರೆ ಅಥವಾ ಹಾಕೊಂಡು ತೋರಿಸಿದ್ದಾರೆ, ಯಾವ ರೀತಿ ಆ ಪ್ರಾಡಕ್ಟ್ ನ ಶೋ ಮಾಡಿದ್ದಾರೆ, ಅಂಡ್ ಅವ್ರು ಮಾತಾಡೋ ಶೈಲಿ ಹೇಗಿದೆ, ಅದನ್ನೆಲ್ಲ ನೀವು ಅನಲೈಸ್ ಮಾಡ್ಕೊಳ್ಳಿ. ಓಕೆನಾ? ಇನ್ನೊಂದು ಮಾಡಬೇಡಿ. ಆಮೇಲೆ ಅದೇ ವಿಡಿಯೋನ ಅವ್ರು ವಾಟರ್ ಮಾರ್ಕ್ ಏನು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದೇ ವಿಡಿಯೋನ ತಂದು ನಿಮ್ಮ ಅಕೌಂಟ್ ಅಲ್ಲಿ ಹಾಕೊಳ್ಳೋದು, ಆ ರೀತಿ ಏನು ಮಾಡಬೇಡಿ. ಓಕೆನಾ? ಇದರಿಂದ ಯಾವುದೇ ಕಮಿಷನ್ ನಮಗೆ ಬರೋದಿಲ್ಲ. ಅಂಡ್ ಆ ರೀತಿ ನೀವು ಅನಲೈಸ್ ನ ಮಾಡ್ಕೊಂಡು ಅವ್ರು ಹೇಳಿರೋ ರೀತಿ ಅಂಡ್ ಅವರು ಪ್ರಾಡಕ್ಟ್ ನ ಶೋ ಮಾಡಿರೋದು, ಇದನ್ನೆಲ್ಲ ನೀವು ಒಂದು ಅನಲೈಸ್ ನ ಮಾಡ್ಕೊಂಡು ನಿಮ್ಮ ಓನ್ ವೇಲಿ, ನಿಮ್ಮ ಶೈಲಿಯಲ್ಲಿ ಅದನ್ನ ಹೇಳಿ. ಓಕೆನಾ? ಅಂಡ್ ನೆಕ್ಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಪ್ರಾಡಕ್ಟ್ ನ ಕೂಡ ತರಿಸಿದ್ರಿ, ಅದನ್ನ ವಿಡಿಯೋ ಕೂಡ ಮಾಡಿದ್ರಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಒಂದೊಳ್ಳೆ ಯೂನಿಕ್ ಆಗಿರ್ತಕ್ಕಂಥ ಟೈಟಲ್ ನ ಯೂಸ್ ಮಾಡಿ, ಅಂಡ್ ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡಿ, ಕ್ಯಾಪ್ಷನ್ ನ ಮೆನ್ಷನ್ ಮಾಡಿ, ಅಂಡ್ ಪ್ರೈಸಸ್ ನ ಕೂಡ ನೀವು ಹಾಕ್ಬೋದು. ಪ್ರೈಸಸ್ ಒಂದೊಂದ್ಸಲಿ ವೆರಿವೇಶನ್ ಇರುತ್ತೆ, ಒಂದೊಂದು ಲೊಕೇಶನ್ ಗೆ ಒಂದೊಂದ್ ತರ ತೋರಿಸ್ತಾ ಇರುತ್ತೆ. ನೀವು ಸ್ಕ್ರೀನ್ ಶಾಟ್ ನ ಯೂಸ್ ಮಾಡಿ, ಅದು ಓಕೆ, ಏನು ಮಾಡಕ್ಕಾಗಲ್ಲ, ಅದು ಮೀಶೋದಲ್ಲಿ ಇರೋದೇ ಹಾಗೇನೆ. ಏನ್ ಪ್ರೈಸ್ದು ಸ್ಕ್ರೀನ್ ಶಾಟ್ ನ ಯೂಸ್ ಮಾಡೋದು, ಅಂಡ್ ಸೈಜಸ್ ಸ್ಕ್ರೀನ್ ಶಾಟ್ ನ ಯೂಸ್ ಮಾಡೋದು ವಿಡಿಯೋದಲ್ಲಿ, ಆ ತರ ಎಲ್ಲ ನೀವು ಮಾಡ್ತಾ ಹೋಗಿ. ಆ ತರ ಮಾಡಿ ಒಂದು ಯೂನಿಕ್ ಆಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾಗ ನೋಡಿದ ತಕ್ಷಣ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಎಲ್ಲ ಸೈಜಸ್ ಸಿಗುತ್ತೆ, ಇದ್ರ ಪ್ರೈಸ್ ಇಷ್ಟಿದೆ. ಅಂಡ್ ಒಂದು ಟೈಟಲ್ ನೋಡಿದಾಗ ಕೂಡ ಎಷ್ಟೋ ಜನ ಟೈಟಲ್ ನ ನೋಡಿ ವಿಡಿಯೋಸ್ ನ ನೋಡ್ತಾರೆ. ಆ ರೀತಿ ನೀವು ಒಂದು ಒಳ್ಳೊಳ್ಳೆ ಹ್ಯಾಶ್ಟ್ಯಾಗ್ ಗಳನ್ನ ಯೂಸ್ ಮಾಡೋದು, ಟೈಟಲ್ ನ ಯೂಸ್ ಮಾಡೋದು. ನಿಮ್ಗೆ ಏನಾದ್ರೂ ಯಾವ ರೀತಿ ಟೈಟಲ್ ನ ಬರೆಯಕ್ಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಜೆಮಿನಿ ಅಂಡ್ ಚಾಟ್ ಜಿಪಿದು ಹೆಲ್ಪ್ ತಗೊಂಡು ನೀವು ಕೂಡ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಅಂಡ್ ನೆಕ್ಸ್ಟ್ ನೀವು ಸೀಸನ್ ವೈಸ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ. ಓಕೆನಾ? ಈಗ ಸಮ್ಮರ್ಗೆ ಯಾವ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾರೆ, ಸನ್ಸ್ಕ್ರೀನು ಅಂಡ್ ಕಾಟನ್ ಬಟ್ಟೆಗಳು, ಈ ರೀತಿ ಸಮ್ಮರ್ಗೆ ಯಾವ್ದನ್ನ ಯೂಸ್ ಮಾಡ್ತಾರೆ. ₹1,220 received on PhonePe.
ಏನು ಸಮ್ಮರ್ಗೆ ಏನ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋಸ್ ನ ಮಾಡೋದು. ಅವಾಗ ಜಾಸ್ತಿ ಜನಕ್ಕೆ ತಲುಪ್ತಾ ಹೋಗುತ್ತೆ. ವಿಂಟರ್ ಬಂದ್ರೆ ವಿಂಟರ್ ಸೀಸನ್ ಅಲ್ಲಿ ಯಾವ್ದಾವ್ದನ್ನ ಯೂಸ್ ಮಾಡ್ತಾರೆ ಆ ಪ್ರಾಡಕ್ಟ್ ಗಳ ಬಗ್ಗೆ ವಿಡಿಯೋಸ್ ನ ಮಾಡೋದು. ಈ ರೀತಿ ಮಾಡ್ತಾ ಹೋದಾಗ ಆ ಸೀಸನ್ ತಕ್ಕಂತೆ ವಿಡಿಯೋಸ್ ನ ಜನಕ್ಕೆ ಹೋಗ್ತಾ ಇರುತ್ತೆ. ಅವಾಗ ನಿಮ್ ವಿಡಿಯೋಸ್ ಕೂಡ ಅವ್ರಿಗೆ ತಲುಪುತ್ತೆ. ಸೊ ಹಾಗಾಗಿ ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಹೆಚ್ಚು ಅರ್ನಿಂಗ್ಸ್ ನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಜಾಸ್ತಿ ಅಮೌಂಟ್ ಇರ್ತಕ್ಕಂಥ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ. ಓಕೆನಾ? ಈಗ ಒಂದು 700, 800, 900, 500 ಎಬೋ ನೀವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿದಾಗ ಹೆಚ್ಚು ಕಮಿಷನ್ ನಿಮ್ಗೆ ಸಿಗುತ್ತೆ. ಅಮೌಂಟ್ ಜಾಸ್ತಿ ಇದ್ದಷ್ಟು ಕಮಿಷನ್ ಹೆಚ್ಚು ಸಿಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಅಮೌಂಟ್ ಜಾಸ್ತಿ ಇರೋ ಪ್ರಾಡಕ್ಟ್ಗಳ ಬಗ್ಗೆ ರಿವ್ಯೂನ ಕೊಡಕ್ಕೆ ಟ್ರೈ ಮಾಡಿ. ಇನ್ನೊಂದು ನೆಕ್ಸ್ಟ್ ಬಂದು ನೀವು ಅರ್ನಿಂಗ್ಸ್ ನ ಮಾಡ್ಲಿಕ್ಕೆ ಇನ್ಸ್ಟಾಗ್ರಾಮು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಓಕೆನಾ? ಹಂಗಂತ ಹೇಳಿ ನೀವು ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಸ್ಟಿಕ್ ಆನ್ ಆಗಬೇಡಿ. ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೇನೆ ಮಾಡ್ತಾ ಹೋದಾಗ ಅರ್ನಿಂಗ್ಸ್ ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲಾ ಪ್ಲಾಟ್ಫಾರ್ಮ್ಗಳನ್ನೂ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಳ್ಳಿ, ವಾಟ್ಸಪ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ವಿಡಿಯೋಸ್ನ ಹಾಕ್ತಾ ಹೋದಾಗ ನಿಮ್ಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಇರುತ್ತೆ. ಅಂಡ್ ಎಲ್ಲದಕ್ಕೂ ಸಪ್ರೇಟ್ ಏನ್ ವಿಡಿಯೋ ಮಾಡೋದಿಲ್ಲ ಅಲ್ವಾ? ಇರೋ ಒಂದು ವಿಡಿಯೋನೇ ಏನ್ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಕ್ಕೆ ವಿಡಿಯೋ ಮಾಡಿರ್ತೀರಾ ಅದೇ ವಿಡಿಯೋನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಿ ಲಿಂಕ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇನೆ ಈಸಿ. ಒಂದೇ ವಿಡಿಯೋ ಮಾಡಿರ್ತೀವಿ, ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಬಿಟ್ಟಿರ್ತೀವಿ. ಯಾವ್ದ್ರೆಲ್ಲಾರು ಒಂದ್ರಲ್ಲಿ ನಮ್ಗೆ ಕ್ಲಿಕ್ ಆಗಿ ಅರ್ನಿಂಗ್ಸ್ ಆಗ್ಬೋದು. ಸೊ ಹಾಗಾಗಿ ಇದೊಂದು ತುಂಬಾ ಮುಖ್ಯ ಆಗುತ್ತೆ. ಜಸ್ಟ್ ಒಂದಕ್ಕೇನೆ ನೀವು ಸ್ಟಿಕ್ ಆನ್ ಆಗಿ ವಿಡಿಯೋಸ್ ನ ಮಾಡಬೇಡಿ. ಇಷ್ಟನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಏನು ಅರ್ನಿಂಗ್ಸ್ ಇದೆ, ಅಫಿಲಿಯೇಟಿಂಗ್ ಅರ್ನಿಂಗ್ಸ್, ಅದನ್ನ ಗ್ರೋ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ ಅನ್ಸಿದ್ರೆ ಒಂದ್ ಲೈಕ್ ಮಾಡಿ ಅಂಡ್ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಾನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ, ನಿಮ್ಗೆ ಯೂಸ್ ಆಗ್ಬೋದು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಥ್ಯಾಂಕ್ ಯು. ಬೈ ಬೈ.